ದಿನ ಪಾಸ್ಟರ್ನು ಆಂಟಿ ಬಂತು ನನಗೋಸ್ಕರ ಪ್ರೇಯರ್ ಮಾಡಿ ಕೀರ್ತನೆ 20 ಇರುತ್ತೆ, ನಿನ್ನ ಇಷ್ಟಾರ್ಥವನ್ನೆಲ್ಲವನ್ನು ನೆರವೇರಿಸೋನು ಅಂತ. ಅದೇ ರೀತಿಯಾಗಿ ಅದೇ ತಿಂಗಳು ನಾನು ಕನ್ಸೀವ್ ಅದೇ ರೀತಿ 7 ವರ್ಷ ಆದಮೇಲೆ ಈ ಮಗು ಹುಟ್ಟಿದ್ದು. ಮತ್ತು ಈ ಮಗು ಹುಟ್ಟಿದ್ಮೇಲೆ 3 ವರ್ಷ ಆದಮೇಲೆ ಮನೇಲೆಲ್ಲರೂ ನಮ್ಮ ವಂಶ ಬೆಳೆಯಲ್ವೇನೋ, ನಮ್ಮ ವಂಶ ಇಷ್ಟಕ್ಕೆ ಲಾಸ್ಟ್ ಆಗುತ್ತೇನೋ, ಗಂಡು ಮಗು ಕೊಡಲ್ವೇನೋ ಅಂತ ಎಲ್ಲರೂ ಮಾತಾಡ್ತಾಯಿದ್ರು. ಅವರೆಲ್ಲರೂ ಇದೇ ಥರ ಹೇಳ್ತಾಯಿದ್ರು. ನಾನು ದೇವ್ರ ಹತ್ರ ಡೈಲಿ ಪ್ರೇಯರ್ ಮಾಡ್ತಾಯಿದ್ದೆ, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾಯಿದ್ದೆ. ತುಂಬಾ ನೋವು ತಿಂದಿದ್ದೆ ಆ ವಿಷಯದಲ್ಲಿ. ದೇವರೇ ಇನ್ನೊಂದು ಗಂಡು ಮಗು ಬೇಕೇ ಬೇಕು ಅಂತ ಪ್ರೇಯರ್ ಮಾಡುವಾಗ ಆವಾಗ ಈ ಮಗು ಕನ್ಸೀವ್ ಆದೆ. ಮತ್ತು ಎಲ್ಲರೂ ಪ್ರೇಯರ್ ಮಾಡಿ ಕನ್ಸೀವ್ ಆದೆ. ಮತ್ತು ಈ ಮಗು ಹುಟ್ಟಬೇಕಾದ್ರೆ ಸುಮಾರು ಜನ ಹೇಳಿದ್ರು, ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿನೇ ಹೇಳಿದರು ಹೆಣ್ಮಗು ಹುಟ್ಟುತ್ತೆ ನಿನಗೆ, ಮತ್ತೆ ಗಂಡು ಮಗು ಆಗೋಲ್ಲ. ಒಬ್ಬರ ಹತ್ರ ಯಾವಾಗಲೂ ಪ್ರೇಯರ್ ಮಾಡಿಸ್ಕೊಳ್ತಿದ್ದೆ. ಆಶ್ರಮನೂ ಹಂಗೆ ಅಂದರು, ನಿಮ್ಮ ಹೊಟ್ಟೆಲಿರೋದು ಹೆಣ್ಮಗುನೇ ಆಗುತ್ತೆ ಅಂತ ಹೇಳಿದ್ರು. ನಾನು ತುಂಬ ಭಯಪಟ್ಟಿದ್ದೆ. ಮತ್ತು ಹೆಣ್ಮಗು ಹುಟ್ಟಿ ಮತ್ತೆ ಅವರೆಲ್ಲ ಈಗ ಇನ್ನು ನನ್ನ ವಂಶ ಬೆಳೆಯೋದೇ ಇಲ್ಲ ಅಂತ ಹೇಳ್ತಿದ್ರು. ದೇವರೇ ಯಾಕಪ್ಪ ದೇವರೇ ಅಂದ್ಬಿಟ್ಟು ನಾನು ತುಂಬ ಕಣ್ಣೀರು ಪ್ರೇಯರ್ ಮಾಡಿದೆ. ಮತ್ತು ಆಂಟಿನೂ ಫೋನ್ ಮಾಡಿ ಪ್ರೇಯರ್ ಮಾಡಿದ್ರು, ಏನು ಆ ಥರ ಆಗೋಲ್ಲ, ಗಂಡು ಮಗು ಆಗೇ ಆಗುತ್ತೆ ನಿನಗೆ, ಗಂಡು ಮಗುನ ಎತ್ಕೊಂಡು ಸಭೆಗೆ ನೀನು ಬಂದೇ ಬರ್ತೀಯ ಅಂತ ಆಂಟಿ ನನಗೆ ಪ್ರೇಯರ್ ಮಾಡಿ ಬಲಪಡಿಸಿದ್ರು. ಆಂಟಿ ವಿಷಯದಲ್ಲಿ ತುಂಬಾ ಪ್ರೇಯರ್ ಮಾಡಿದ್ದಾರೆ ನನಗೋಸ್ಕರ, ಸಭೆಯವರೆಲ್ಲರೂ ಪ್ರೇಯರ್ ಮಾಡಿದ್ರು. ಮತ್ತು 9 ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡಿಸುವಾಗ ಮಗು ವೆಯ್ಟ್ ಕಮ್ಮಿ ಇದೆ, ನೀನು ಆದಷ್ಟು ಬೇಗ ಸ್ವಲ್ಪ ಸಿಸರಿಂಗ್ ಮಾಡಿಸ್ಕೊಳ್ಳೇಬೇಕು, ನೀನು ಬೇಗ ಮಾಡಿಸ್ಕೋಬೇಕು ಅಂತಂದರು. ಇನ್ನೂ 9 ತಿಂಗಳು ಕಂಪ್ಲೀಟ್ ಆಗಿರಲಿಲ್ಲ, ಇನ್ನೂ ತುಂಬ ಟೈಮ್ ಇತ್ತು. ಆವಾಗ ನಾನು ಆಂಟಿ ಹತ್ರ ಬಂದು ಇಲ್ಲಿ ಪ್ರೇಯರ್ ಮಾಡಿಸ್ಕೊಂಡ್ರೆ ಇನ್ನು ಸ್ವಲ್ಪ ದಿನ ಮೇಂಟೈನ್ ಮಾಡಿದ್ರು. ಅವರಿಲ್ಲ ಅಡ್ಮಿಂಟ್ ಆಗು ನಾಳೆ, ಯಾಕಂದರೆ ನಿನಗೆ BP ಜಾಸ್ತಿ ಆಗ್ತಾಯಿದೆ. ಮತ್ತು ಅವರದು ತುಂಬ ಎದುರಿಸ್ಬಿಟ್ರು, ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಎದುರಿಸ್ಬಿಟ್ಟಿದ್ರು, ನಿನಗೆ ಪಿಡಿಸ್ಬರ್ಬೋದು, ಆ ಥರ ಚಾನ್ಸಸ್ಸು ಇದೆ ಅಂತ ಎಲ್ಲ ಹೇಳಿ ಡಾಕ್ಟ್ರುಗಳು ತುಂಬ ಕಡೆ ನಾನು ತೋರಿಸ್ದೆ. ತುಂಬ ಕಡೆ ತೋರಿಸುವಾಗ ಅವ್ರು ಅದೇ ರೀತಿ ಹೇಳಿದ್ರು, ತಪ್ಪ ಬೇರೆ ಇದೆಯಮ್ಮ ನೀನು, ತುಂಬ BP ಬೇರೆ ವೇರಿಯೇಷನ್ ಆಗ್ತಾಯಿದೆ, ಮತ್ತು ನಿನಗೆ ಪಿಡ್ಸ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ರು. ಅವತ್ತು 10ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ಹೋದೆ ದೇವ್ರದ್ದು. ನಾನು 4 ಗಂಟೆಗೆ ಅವತ್ತು ಎದ್ದಿದ್ದು. 4 ಗಂಟೆಗೆ ಎದ್ಬಿಟ್ಟು ನನ್ನ ಹತ್ರ ಅಮೌಂಟು ಇರಲಿಲ್ಲ ಅವತ್ತು. 7,000 ಬರೀ 7,000 ನಾನು ಎತ್ಕೊಂಡು ಹೋಗಿದ್ದು. ದೇವರೇ ನಾನು ಇವತ್ತು ಹೋಗ್ತಿದ್ದೀನಿ, ನಿಶ್ಚಿತವಾದರೆ ಇವತ್ತು ನನಗೆ ಆಪ್ರೇಷನ್ ಆಗಬೇಕು. ಅವತ್ತೇ ಆಪ್ರೇಷನ್ ಆಯಿತು, ಅವತ್ತೇ ಮಗುನೂ ಹುಡ್ತು. ಅವಾಗ ಎಲ್ಲರೂ ಕೇಳುವಾಗ ಗಂಡು ಮಗು ಅಂದರು. ಅವಾಗ ಎಷ್ಟೋ ಖುಷಿ ಆಯಿತು. ದೇವರು ಎಷ್ಟು ಅವಮಾನದಿಂದ ಇದರಿಂದ ತಪ್ಪಿಸಿದ್ದಾನೆ, ನನ್ನ ಅವಮಾನ ಪಡಿಸ್ಬೇಕು ಅಂತ ನನಗೆ ಕಾಯ್ತಾಯಿದ್ರು. ಆದರೆ ದೇವರು ನೀನು ಯಾವತ್ತೂ ಅವಮಾನ ಪಡಬೇಡ ಅಂತ ನನಗೆ ಹೇಳಿ ನನಗೊಂದು ಒಳ್ಳೆ ಧೈರ್ಯ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಈ ಸಾಕ್ಷಿಯನ್ನು ಕೇಳಿಸಿಕೊಂಡಿದ್ದೀರಲ್ಲ. ಪ್ರಿಯ ಮಗಳು ಅನೇಕ ವರ್ಷಗಳ ಮುಂಚೆ ನಮಗೆ ಪರಿಚಯ ಆಗುವಾಗ ಅವರು ಚಿಕ್ಕ ಮಗಳಾಗಿದ್ದರು. ಆಮೇಲೆ ಅವರು ನಮ್ಮ ಕಡೆಯಿಂದ ಚೇಂಜ್ ಮಾಡಿ ಬೇರೆ ಕಡೆ ಹೋಗಿದ್ರು. ಅವರು ಮದುವೆಯಾಗಿ 7 ವರ್ಷಗಳ ನಂತರ ಮತ್ತೆ ನಮ್ಮ ಕಡೆಗೆ ಬಂದರು. ಆವಾಗ ಅವರಿಗೆ 7 ವರ್ಷವಾಗಿ ಮಕ್ಕಳಿರಲಿಲ್ಲ. ಆ ದಿನದಲ್ಲಿ ಅವರ ಮನೆಯಲ್ಲಿ ಒಂದು ದಿವಸ ಪ್ರೇಯರ್ ಇಡುವಾಗ ಬರ್ತ್ಡೇಗೆ ಪ್ರಾರ್ಥನೆ ಮಾಡಲಿದೆ. ಆ ಬರ್ತ್ಡೇ ದಿವಸ ಪ್ರಾರ್ಥನೆ ಮಾಡುವಾಗ ದೇವಸೇವಕರು ಅವರಿಗೆ 20ನೇ ಕೀರ್ತನೆ 4ನೇ ವಾಕ್ಯವನ್ನು ಹೇಳಿ ಅವರಿಗೆ ಪ್ರಾರ್ಥನೆ ಮಾಡಿದರು. ಆದರೂ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ ಎಂದ ವಾಕ್ಯವನ್ನು ಕೊಟ್ಟಿದ್ದರು. ಆ ವಾಕ್ಯವನ್ನು ಇಟ್ಟು ಆ ಪ್ರಿಯ ಮಗಳು ಪ್ರಾರ್ಥನೆ ಮಾಡಿದರು. ಅದೇ ತಿಂಗಳಲ್ಲಿ ಆ ಮಗಳು ಕನ್ಸೀವ್ ಆಗಿ 7 ವರ್ಷಗಳ ನಂತರ ಆ ಮಗಳಿಗೊಂದು ಮಗುವಾಗಿದೆ. ಆವಾಗ ಕೊರೋನಾ ಟೈಮ್ ಇತ್ತು. ಆ ಸಮಯದಲ್ಲಿ ತುಂಬ ಪ್ರಾಬ್ಲಮ್ಸ್ ಒಂದೊಂದು ಸಮಯದಲ್ಲೂ ಬರ್ತಾನೆ ಇತ್ತು. ನಾವೆಲ್ಲ ಪ್ರೇಯರ್ ಮಾಡಿದೆ. ದೇವರ ಕೃಪೆಯಿಂದ ಆರಿಸಲ್ಪಟ್ಟ ಒಂದು ಹೆಣ್ಣು ಮಗುವನ್ನು ದೇವರ ಮಗಳಿಗೆ ಸಿಕ್ಕುವಂತೆ ಸಹಾಯ ಮಾಡಿದರು. 3 ವರ್ಷಗಳ ನಂತರ ಮತ್ತೆ ಅವರು ಕನ್ಸೀವ್ ಆಗುವಾಗ ಎಲ್ಲರೂ ಕೂಡ ಅವರಿಗೆ ಬೇಜಾರು ಮಾಡಿಸ್ಕೊಂಡು ನಿನಗೆ ಹೆಣ್ಣು ಮಗುವೇ ಆಗೋದು, ಗಂಡು ಮಗು ಆಗೋದಿಲ್ಲ ಅಂತ ಹೇಳಿ ಹೇಳ್ತಾಯಿದ್ರು. ಆದರೆ ದೇವಸೇವಕರು ಹೇಳಿಕೊಟ್ಟ ವಾಕ್ಯ ಆ ಮಗಳು ಆವಾಗಲೂ ನೆನಪು ಮಾಡಿಕೊಂಡು ಪ್ರೇಯರ್ ಮಾಡ್ತಾಯಿದ್ರು. ನಾವು ಕೂಡ ಅವರಿಗಾಗಿ ಪ್ರಾರ್ಥನೆ ಮಾಡಿದೆ. ದೇವರೇ ಅವರ ಆಸೆ ನೀವು ಪೂರೈಸಿ ಕೊಡಿ, ಅನೇಕರು ಅವರಿಗೆ ಬೇಜಾರು ಮಾಡಿಸುವಾಗ ನೀವು ಸಹಾಯ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದೆ. ದೇವರ ಕರುಣೆಯಿಂದ ಕೃಪೆಯಿಂದ ಮಗಳಿಗೆ ಮತ್ತೆ ಒಂದು ಅನುಗ್ರಹಿಸಲ್ಪಟ್ಟ ಗಂಡು ಮಗು ಆಗುವಂತೆ ದೇವರ ಕೃಪೆ ತೋರಿಸಿದ್ರು. ಆ ಡೆಲಿವರಿಯಲ್ಲಿ ಕೂಡ ಎಷ್ಟೋ ಪ್ರಾಬ್ಲಮ್ಸ್ ಹೇಳಿದ್ರು. ಎಲ್ಲವಂದಲೂ ಪ್ರಾರ್ಥನೆಯಿಂದ ದೇವರ ಭಯಭಕ್ತಿಯಿಂದ ಮಗಳು ನಡೆಯುವಾಗ ದೇವರಿಗೆ ಎಲ್ಲ ವಿಷಯಗಳಿಂದಲೂ ಆ ಮಗಳಿಗೆ ಸಹಾಯ ಮಾಡಿ ಈಗ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಇರುವ ಒಂದು ತಾಯಿಯಾಗಿ ಅವರನ್ನು ದೇವರು ಅನುಗ್ರಹಿಸಿದ್ದಾರೆ. ಈಗ ನಾವು ಈ ಸಾಕ್ಷ್ಯವನ್ನು ಕೇಳಿಸಿಕೊಳ್ಳುವಾಗ ನಮ್ಮ ಜೀವನದಲ್ಲಿ ಕೂಡ ಇದೇ ಥರ ಒಂದು ಕಷ್ಟಗಳು ನಮಗಿರಬಹುದು. ಯಾರ ಕೈಯಲ್ಲೂ ಆಗಲ್ಲ, ನಮ್ಮ ಇಷ್ಟಗಳು ನೆರವೇರುತ್ತಾ ಇಲ್ಲ, ನಮ್ಮ ಸಂಕಲ್ಪಗಳು ಕೂಡ ಸಫಲ ಆಗುತ್ತಾ ಇಲ್ಲ ಅಂತ ಒಂದು ತೊಂದರೆಗಳಲ್ಲಿ ನಾವು ಸಿಲುಕಿರಬಹುದು. ಹಾಗಾದರೆ ಇವತ್ತು ಈ ಸಾಕ್ಷಿಯನ್ನು ನೋಡಿರುವಾಗ ನಾವು
ಒಟ್ಟಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದರೆ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಕೂಡ ನಿಮ್ಮ ಯಾವ ವಿಷಯವಾದರೂ ನಡೆಯದಿರೋದು, ಒಂದು ಮಗುವಾಗ ವಿಷಯವಾಗಲಿ, ಕುಟುಂಬದಲ್ಲಿ ಸಮಾಧಾನ ಇಲ್ಲದ ವಿಷಯವಾಗಲಿ, ಜೀವನದಲ್ಲಿರುವ ಸಾಲೆ ಸಮಸ್ಯೆಗಳಾಗಲಿ, ಏನೇ ಆದರೂ ಕೂಡ ಅದಕ್ಕಾಗಿ ನೀವು ಈ ಸಮಯ ಪ್ರಾರ್ಥನೆ ಮಾಡೋದಾದರೆ ನಿಮ್ಮನ್ನು ಕರುಣಿಸುವ, ನಿಮ್ಮನ್ನು ಪ್ರೀತಿಸುವ, ಶಿಲುಬೆಯಲ್ಲಿ ನಮಗೋಸ್ಕರ ರಕ್ತವೆಲ್ಲ ಸುರಿದು ಪ್ರಾಣ ಕೊಟ್ಟ ಯೇಸು ಸ್ವಾಮಿ ನಿಮಗಾಗಿ ಕೂಡ ಇವತ್ತೊಂದು ಅದ್ಭುತ ಮಾಡ್ತಾರೆ. ಹಾಗಾದರೆ ನಾವೀಗ ಎಲ್ಲರೂ ಕೂಡ ಕಣ್ಣು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ದೇವರೇ, ಈ ಸಮಯದಲ್ಲಿ ದೇವರೇ ನಿಮ್ಮಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ದೇವರೇ, ಇಷ್ಟಾರ್ಥವನ್ನು ನೆರವೇರಿಸೋ ದೇವರು, ದೇವರೇ ಸಂಕಲ್ಪಗಳನ್ನು ಸಫಲ ಮಾಡುವ ದೇವರು. ದೇವರೇ, ಇವ ಪ್ರಾರ್ಥನೆಯಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ಳುತ್ತೇನೆ. ಅವರ ಜೀವನದಲ್ಲಿ ಯಾವ ಸಂಕಲ್ಪಗಳು, ಯಾವ ಇಷ್ಟಾರ್ಥಗಳನ್ನು ಇಟ್ಟಿದ್ದೀರೋ ಕರ್ತನೆ, ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ನೀವು ನಮಗೋಸ್ಕರ ರಕ್ತವನ್ನು ಸುರಿದು ಪ್ರಾಣವನ್ನು ಕೊಟ್ಟು ನಮ್ಮ ಪಾಪಗಳೆಲ್ಲ ನೀಗಿಸಲಿಕ್ಕಾಗಿ ದೇವರೇ ನೀವು ಪುನರುದ್ಧಾನ ಹೊಂದಿ ಬದುಕಿ ಈಗಲೂ ನಮಗಾಗಿ ಜೀವಿಸ್ತಾ ಇರುವಾಗ, ನಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಯಾವ ಕಷ್ಟ ಆದರೂ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಅವರ ಜೀವನದಲ್ಲಿರೋ ದುಃಖಗಳು ನೀಗಲಿ. ಮಕ್ಕಳಿಲ್ಲದವರಿಗೆ ಯೇಸುವಿನ ನಾಮದಲ್ಲಿ ಅನುಗ್ರಹಿಸಲ್ಪಟ್ಟ ಮಕ್ಕಳು ದೇವರೇ ಅನುಗ್ರಹಿಸು ಸ್ವಾಮಿ. ಸಮಾಧಾನ ಇಲ್ಲದ ಕುಟುಂಬಗಳಲ್ಲಿ ಯೇಸುವಿನ ನಾಮದಲ್ಲಿ ಸಮಾಧಾನ ಉಂಟಾಗಲಿ. ದೇವರೇ, ಯಾರು ಯಾವ ಕಷ್ಟಗಳಲ್ಲಿ ಇವತ್ತು ದೇವರೇ ದುಃಖ ಪಡ್ತಾ ಇದ್ದಾರೋ ಆ ವಿಷಯಗಳಿಗೆ ಈಗಲೇ ಪರಿಹಾರವಾಗಲಿ. ಕರ್ತನಾದ ಯೇಸುವಿನ ನಾಮದಲ್ಲಿ ಮಕ್ಕಳ ಕುಟುಂಬಗಳಲ್ಲಿ ದೇವರೇ ಸಂತೋಷ ಉಂಟಾಗಲಿ. ದೇವರೇ, ಪ್ರಿಯ ಮಗಳು ಹೇಳುವಾಗ ಅವರ ಜೀವನದಲ್ಲಿರುವ ದೇವರೇ ಕಷ್ಟವನ್ನು ನೀಗಿಸಿ ಅವರು ನಗುನಗುತ್ತಾ ಇರುವಂತೆ ಅದ್ಭುತ ಮಾಡಿದ ದೇವರೇ, ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿರೋ ಪ್ರತಿಯೊಂದು ಕುಟುಂಬಗಳಲ್ಲೂ ಯಾವ ವಿಷಯಗಳಲ್ಲಿ ಮಕ್ಕಳು ನೊಂದುಕೊಳ್ತಾ ಇದ್ದಾರೋ, ಬೇಜಾರು ಮಾಡ್ತಾ ಇದ್ದಾರೋ ಆ ವಿಷಯಗಳಲ್ಲಿ ಇವತ್ತು ಈ ವಾಕ್ಯ ಕೇಳಿ ಪ್ರಾರ್ಥಿಸ್ತಾರೋ ಈ ಸಮಯದಲ್ಲಿ ಆಶೀರ್ವಾದವಾಗಲಿ, ಅದ್ಭುತವಾಗಲಿ, ಆ ಮನೆಯಲ್ಲಿ ಅನುಗ್ರಹವಾಗಲಿ. ಎಲ್ಲ ಕೇಡುಗಳಿಂದಲೂ ತಪ್ಪಿಸಿರಿ ದೇವರೇ, ಬರಬೇಕಾದ ಅಪಾಯಗಳಿಂದ ಬಿಡಿಸಿರಿ ಎಂದು ಬೇಡಿಕೊಳ್ಳುತ್ತೇವೆ. ಅನೇಕರ ಮುಂದೆ ಈ ಮಕ್ಕಳು ಕೂಡ ಇದೇ ಥರ ಯೇಸು ಸ್ವಾಮಿ ಮಾಡಿದ ಅದ್ಭುತ ಹೇಳುವಂತೆ ಇವರ ಜೀವನದಲ್ಲಿ ಕೂಡ ಈ ದಿನದಲ್ಲಿ ಒಂದು ಅದ್ಭುತವನ್ನು ನೀವು ಮಾಡ್ತೀರಾ ಅಂತ ನಂಬುತ್ತೇವೆ. ಕರ್ತನೇ, ಪ್ರಾರ್ಥನೆ ಮಾಡಿದ ಪ್ರತಿಯೊಬ್ಬರ ಜೀವನದಲ್ಲೂ ಈವಾಗಲೇ ಒಂದು ಅದ್ಭುತ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆ ಮನೆಯಲ್ಲಿ ಕೂಡ ದೇವದೂತರು ಇಳಿದು ಯಾವ ಸಂಕಟದಲ್ಲಿ, ಕಷ್ಟದಲ್ಲಿ, ನೋವಲ್ಲಿದ್ದಾರೋ, ಯಾರೋ ದೇವರೇ ಆತ್ಮಹತ್ಯೆ ಮಾಡಿಕೊಳ್ಳೋಣ, ಜೀವನದಲ್ಲಿ ನನಗೆ ಮುಂದಕ್ಕೆ ಬೇಡ ಅಂತ ಯೋಚನೆ ಮಾಡೋರಿದ್ರೆ ದೇವರೇ ಆ ಚಿಂತೆಗಳೆಲ್ಲ ಅವರಿಂದ ನೀಗಿಸಿ ಸಮಾಧಾನವನ್ನು ಕೊಟ್ಟು ಅವರಿಗೆ ಸಂತೋಷವನ್ನು ಕೊಟ್ಟು ನಿಮ್ಮನ್ನು ನಂಬಿ ದೇವರೇ ಬದುಕುವಂತೆ ಎಲ್ಲ ಕಷ್ಟಗಳಿಂದಲೂ ಅವರ ಎಲ್ಲ ಸಂಕಲ್ಪಗಳು ಸಫಲವಾಗುವಂತೆ ನೀವು ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿಶ್ಚಯವಾಗಿ ದೇವರೇ, ನೀವು ನಮ್ಮ ಪ್ರಾರ್ಥನೆ ಕೇಳಿಸ್ಕೊಂಡಿದ್ರೆ ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಮಕ್ಕಳ ಜೀವನದಲ್ಲಿ ಇವತ್ತೇ ಆ ಅದ್ಭುತಗಳು ಅವರು ನೋಡಲಿಕ್ಕೆ ಪ್ರಾರಂಭಿಸಲಿ. ಯೇಸು ನಾಮದಲ್ಲಿ ಎಲ್ಲವನ್ನೂ ಸಮರ್ಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರಾರ್ಥನೆ ಮಾಡಿದ ನಿಮ್ಮ ಜೀವನದಲ್ಲಿ ಕೂಡ 20ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ಹೇಳಿದ ಹಾಗೆ ಆತನು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ, ನಿಮ್ಮ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.